ಆತ್ಮೀಯ ಶರಣಬಂಧುಗಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಇದು ಆರ್ ಲೋಹಾರ್ ನ್ಯೂಸ್. ಮಹಾರಾಷ್ಟ್ರದ ಉಸ್ತೂರಿಯಲ್ಲಿ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕೋರ್ಣೇಶ್ವರ ಮಹಾಸ್ವಾಮೀಜಿಯವರ 94ನೇ ಪುಣ್ಯ ಸ್ಮರಣೆ ಶ್ರದ್ಧಾ ಭಕ್ತಿ ಸೇವಾ ಮನೋಭಾವದಿಂದ ಜರುಗಿತು. ಲಿಂಗೈಕ್ಯ ಪೂಜ್ಯರು ಕರ್ನಾಟಕದ ಖಜೂರಿಯ ಶಿವಸಂಪನ್ನ ಅಲ್ದಿಯವರ ಮನೆತನದಲ್ಲಿ ಭೀಮರಾವ್ ಮತ್ತು ಸಿದ್ದಮ್ಮರ ಉದರದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ಜನಿಸಿದರು. ಕರುಣಾ ಸಮುದ್ರರು, ಖಜೂರಿಯ ಕಲ್ಪತರರು ಎಂದು ಖ್ಯಾತರಾದಂಥ ಕೋರ್ಣೇಶ್ವರ ಮಹಾಸ್ವಾಮೀಜಿಯವರು ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಕಡೆ ಅಪಾರವಾದಂಥ ಭಕ್ತವೃಂದವನ್ನು ಹೊಂದಿದ್ದಾರೆ. ಅವರು ತಮ್ಮ ಜೀವನದುದ್ದಕ್ಕೂ ಬಸವಾದಿ ಶರಣರು ಹೇಳಿಕೊಟ್ಟ ಶಿವಯೋಗ, ಕಾಯಕ, ದಾಸೋಹ ಸೂತ್ರಗಳನ್ನು ಭಕ್ತರಿಗೆ ಮಾರ್ಗದರ್ಶನ ಮಾಡುತ್ತಾ ಜನರಲ್ಲಿರುವ ಮೂಢನಂಬಿಕೆ, ಕಂದಾಚಾರ, ಅಪನಂಬಿಕೆ ಹೋಗಲಾಡಿಸಿ ಸಮಾಜದ ಅಂಕು ಡೊಂಕು ತಿದ್ದಿ ತೀಡುತ್ತಾ ಬದುಕಿ ಬಾಳಿದವರು. ಅವರು ಉತ್ತರಾಧಿಕಾರಿಯಾಗಿರುವ ಈಗಿನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕೋರ್ಣೇಶ್ವರ ಮಹಾಸ್ವಾಮೀಜಿಯವರೂ ಕೂಡ ಬಸವ ತತ್ವವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಬಸವ ತತ್ವ ಪ್ರಚಾರ ಪ್ರಸಾರ ಮಾಡುತ್ತಾ ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಲಿಂಗಾಯತ ಧರ್ಮ ಮಾನ್ಯತೆಗಾಗಿ ಎಲ್ಲ ಬಸವಪರ ಸಮಾಜ ಸ್ವಾಮಿಗಳ ಸಹಯೋಗದಲ್ಲಿ ದೊಡ್ಡ ಹೋರಾಟ ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದುದು ಶ್ಲಾಘನೀಯ. ಕೋರ್ಣೇಶ್ವರ ಮಹಾಸ್ವಾಮೀಜಿಯವರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ವ್ಯವಸಾಯ, ವ್ಯಾಪಾರ ಎಲ್ಲ ರಂಗಗಳಲ್ಲೂ ಅಪಾರ ಅನುಭವವನ್ನು ಹೊಂದಿದ್ದಾರೆ. ಇವರ ಜಾತ್ಯತೀತ ಮನೋಭಾವವನ್ನು ಗಮನಿಸಿದ ಗದುಗಿನ ತೋಂಟದಾರ್ಯ ಅನುಭವ ಮಂಟಪದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಳಂದ್ ಉಮರ್ಗಾ ರಸ್ತೆಯಲ್ಲಿ ದೊಡ್ಡದಾದ ಅನುಭವ ಮಂಟಪವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ನಡೆಸಲಾಗುತ್ತಿದೆ. ಮದುವೆ ಸಮಾರಂಭದಂಥ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಉತ್ತಮ ಪರಿಸರ ಪ್ರೇಮಿಗಳಿಗೆ ಪ್ರಶಾಂತವಾದಂಥ ತಾಣವಾಗಿದೆ. ಪ್ರತಿ ವರ್ಷವೂ ಲಿಂಗೈಕ್ಯ ಕೋರ್ಣೇಶ್ವರ ಮಹಾಸ್ವಾಮೀಜಿಯವರ ಪುಣ್ಯಸ್ಮರಣೆ ವಿಜೃಂಭಣೆಯಿಂದ ಮಾಡುತ್ತಾ ಬರಲಾಗಿದೆ. ಬಂಧುಗಳೇ, ಇಂಥ ನ್ಯೂಸಿಗಾಗಿ ನಮ್ಮ ಆರ್ ಲೋಹಾರ್ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿ ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದಂಥ ಶರಣಾರ್ಥಿಗಳು.